ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮನಹಳ್ಳಿಯ ಇತಿಹಾಸ, ವಿಶೇಷ ಮತ್ತು ಪ್ರಸ್ತುತ ದಿನಮಾನಗಳ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಜಯಸೂರ್ಯ ಅಗ್ರಿಬೊಮ್ಮನಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಆ್ಯಂಡ್ ಇವತ್ತು ನಾವು ಒಂದು ವಿಶೇಷವಾಗಿ ಮರಮ್ನಹಳ್ಳಿಯ ಒಂದು ಜೋಡಿ ರಥೋತ್ಸವದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಬನ್ನಿ ಅದರ ಬಗ್ಗೆ ನೋಡ್ಕೊಂಡು ಬರೋಣ. ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿಯ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯ ಜೋಡಿ ರಥೋತ್ಸವವು ಸುಮಾರು 700ರಿಂದ 800 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿದೆ. ವಿಜಯನಗರ ಅರಸರ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಈ ಉತ್ಸವವು ತುಂಗಭದ್ರಾ ಅಣೆಕಟ್ಟು ನಿರ್ಮಾಣದ ವೇಳೆ ಮುಳುಗಡೆಯಾದ ನಾರಾಯಣ ದೇವರ ಕೆರೆಹಳ್ಳಿಯ ಸಂಸ್ಕೃತಿಯನ್ನು ಮರಿಯಮ್ಮನಹಳ್ಳಿಯಲ್ಲಿ ಮುಂದುವರಿಸಿಕೊಂಡು ಬರುತ್ತಿದೆ. ಪ್ರಮುಖ ಇತಿಹಾಸ ಮತ್ತು ವೈಶಿಷ್ಟ್ಯಗಳು. ಸ್ಥಾಪನೆ ಮತ್ತು ಹಿನ್ನೆಲೆ. 1953ರಲ್ಲಿ ತುಂಗಭದ್ರಾ ಜಲಾಶಯದ ನಿರ್ಮಾಣದ ಕಾರಣದಿಂದ ಮುಳುಗಡೆಯಾದ 10 ಹಳ್ಳಿಗಳ ಜನ ಮರಿಯಮ್ಮನಹಳ್ಳಿಯಲ್ಲಿ ನೆಲೆಸಿ ತಮ್ಮ ಆರಾಧ್ಯ ಜೋಡಿ ದೇವರನ್ನು ಪ್ರತಿಷ್ಠಾಪಿಸಿ ರಥೋತ್ಸವವನ್ನು ಪುನರಾರಂಭಿಸಿದರು. ಪರಂಪರೆ. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಪ್ರಮುಖ ಜಾತ್ರೆಯಾಗಿದೆ. ರಥೋತ್ಸವ. ಪ್ರತಿ ವರ್ಷ ಶ್ರೀರಾಮನವಮಿಯಂದು ಈ ಐತಿಹಾಸಿಕ ಜೋಡಿ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ. ನೂತನ ರಥಗಳು. ಹಳೆಯ ರಥಗಳ ಬದಲಿಗೆ ಇತ್ತೀಚೆಗೆ ದಾನಿಗಳ ನೆರವಿನಿಂದ ಹೊಸದಾಗಿ ನಿರ್ಮಿಸಲಾದ ಜೋಡಿ ರಥಗಳನ್ನು ಅನಾವರಣಗೊಳಿಸಲಾಗಿದೆ. ಸಾಂಸ್ಕೃತಿಕ ಮಹತ್ವ. ಈ ಜೋಡಿ ರಥೋತ್ಸವವು ಕೇವಲ ಸ್ಥಳೀಯವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳ ಭಕ್ತರಿಗೂ ವಿಶೇಷ ಧಾರ್ಮಿಕ ಕೇಂದ್ರವಾಗಿದೆ. ಸೊ ಕೇಳಿದ್ರೆ ಸ್ನೇಹಿತರೆ, ಈ ರಥೋತ್ಸವ ಇಲ್ಲಿ ನಡೆಯೋದಕ್ಕಿಂತ ಮುಂಚೆ ಗೊಲ್ರಹಳ್ಳಿ ಅಂದರೆ ನಾರಾಯಣ ದೇವನ ಕೆರೆಯಲ್ಲಿ ನಡೀತಾ ಇತ್ತು. ಇದಕ್ಕೆ ಟಿಪ್ಪು ಸುಲ್ತಾನ್, ಹರಪನಹಳ್ಳಿಯ ಸೋಮಶೇಖರ ನಾಯಕ ಸೇರಿದಂತೆ ಇನ್ನೂ ಅನೇಕ ಜನರ ಇತಿಹಾಸ ಇದೆ. ಈ ಜೋಡಿ ರಥೋತ್ಸವಗಳು ನಡೆಯೋದಕ್ಕಿಂತ ಮುಂಚೆ ನಾರಾಯಣ ದೇವರ ಕೆರೆಯಲ್ಲಿ ರಥಗಳಿದ್ದು ಅದನ್ನು ಸೋಮಶೇಖರ ನಾಯಕ ಅವರು ತನ್ನ ತಾಯಿ ನೆನಪಿಗೋಸ್ಕರ ಕೊಟ್ಟಿದ್ದು ಅನ್ನೋದು ಇತಿಹಾಸದ ಕೆಲವು ನೆನಪುಗಳು. ಹಾಗೆಯೇ ಟಿಪ್ಪು ಸುಲ್ತಾನ್ ಅವರು ಕೂಡ ರತ್ನಖಚಿತ ಕಿರೀಟಗಳನ್ನು ನೀಡಿರುವುದು ಕೂಡ ಇತಿಹಾಸ ಅನ್ನೋದನ್ನು ನಾವು ಮರಿಬಾರ್ದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಈ ವಿಷಯವನ್ನು ತಪ್ಪದೆ ಎಲ್ಲರೂ ಶೇರ್ ಮಾಡಿ.